ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಖಾಸಗಿ ಹಣಕಾಸು ಲೇವಾದಾರರ ಕಿರುಕುಳ ತಪ್ಪಿಸಲು ಮಹಿಳೆಯರಿಂದ ಶಾಸಕರಿಗೆ ಮನವಿ. ಭೂ ಸುರಕ್ಷಾ ಯೋಜನೆಗೆ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಂದ ಚಾಲನೆ. ಸರ್ಕಾರಿ ಜಾಗವನ್ನು ಅಳಿಯನಿಗೆ ದಾನ ನೀಡಿ ಮಗಳ ಮದುವೆ ಮಾಡಿದ ತಂದೆ. ಕೃಷಿ ವಿಜ್ಞಾನಿಗಳ ತಂಡ ಸಿಂಧನೂರಿನ ಗೊರೆಬಾಳ ಹಾಗೂ ಅಂಚಿನಾಳ ಕ್ಯಾಂಪಿನ ರೈತರ ಹೊಲಗಳಿಗೆ ಭೇಟಿ. ಭೀಕರ ರಸ್ತೆ ಅಪಘಾತ, ವರದಿಗಾರ BA ನಂದಿಕೋಳಮಠ್ ನಿಧನ. ವಾರ್ತೆಗಳ ವಿವರ. ವಿವಿಧ ಖಾಸಗಿ ಹಣಕಾಸು ಸಂಸ್ಥೆ ಹಾಗೂ ಬ್ಯಾಂಕ್ಗಳು ನೀಡುವ ಕಿರುಕುಳ ತಪ್ಪಿಸುವಂತೆ ಆಗ್ರಹಿಸಿ ನಗರದ ನೂರಾರು ಮಹಿಳೆಯರು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರ ನಿವಾಸಕ್ಕೆ ತೆರಳಿ ಮನವಿ ಮಾಡಿಕೊಂಡರು. ನಗರದ ಬಡಿಬೇಸ್, ಜನತಾ ಕಾಲೋನಿ, ಮಹಿಬೂಬ್ ಕಾಲೋನಿ, ಶರಣಬಸವೇಶ್ವರ ಕಾಲೋನಿ, ರಾಮ್ ಕಿಶೋರ್ ಕಾಲೋನಿ, ಹಿರಲಿಂಗೇಶ್ವರ ಕಾಲೋನಿ, ಬಡಿಬೇಸ್ PWD ಕ್ಯಾಂಪ್ ಸೇರಿದಂತೆ ನಗರದ ಇನ್ನಿತರ ಕಾಲೋನಿಗಳ ನೂರಾರು ಮಹಿಳೆಯರು ಶಾಸಕರ ಮನೆಗೆ ಬಂದು ಹಗಲು ರಾತ್ರಿ ಎನ್ನದೇ ಮನೆಗೆ ಬಂದು ಹಣ ಕೊಡುವಂತೆ ಹಿಂಸೆ ಕೊಡುತ್ತಿರುವ ಬಗ್ಗೆ ತಮ್ಮ ಅಳಲನ್ನು ಶಾಸಕರ ಮುಂದೆ ತೋಡಿಕೊಂಡರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸೇರಿದಂತೆ ಇನ್ನಿತರ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ವ್ಯಾಪಾರ ಮಾಡಲು ಸಾಲ ತೆಗೆದುಕೊಂಡು ತಿಂಗಳಿನಿಂದ ಸಾಲವನ್ನು ಮರುಪಾವತಿ ಮಾಡುತ್ತಿದ್ದೇವೆ. ಈಗ ರಸ್ತೆ ಬದಿಯ ಜಾಗ ತೆರವು ಮಾಡಿದ ಕಾರಣ ವ್ಯಾಪಾರವಿಲ್ಲದೆ ಬ್ಯಾಂಕ್ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಹಣ ಕಟ್ಟಲು ಆಗುತ್ತಿಲ್ಲ. ಸ್ವಲ್ಪ ಸಮಯ ಕೊಡಿ, ಸಾಲ ಕಟ್ಟುತ್ತೇವೆ ಎಂದು ಮನವಿ ಮಾಡಿಕೊಂಡರೂ ಸಹ ಹಗಲು ರಾತ್ರಿ ಎನ್ನದೆ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಹಿಳೆಯರು ಎಂದು ಸಹ ನೋಡದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ಇವರ ಕಿರುಕುಳಕ್ಕೆ ಬೇಸತ್ತು ನಾನು ನೇಣು ಹಾಕಿಕೊಳ್ಳಲು ಹೋಗಿದ್ದೆ ಎಂದು ಪಾರ್ವತಿ ಮುನಿಯಪ್ಪ ಹೇಳಿದರು. ಬಾನು ಬೇಗಂ ಎನ್ನುವ ಮಹಿಳೆ ವಿಷ ಕುಡಿದು ಆಸ್ಪತ್ರೆಗೆ ದಾಖಲಾಗಿ ಸಾವಿನಿಂದ ಪಾರಾಗಿದ್ದಾಳೆ ಎಂದು ಶಾಸಕರ ಗಮನಕ್ಕೆ ತಂದರು. ಮಹಿಳೆಯರಿಂದ ಮಾಹಿತಿ ಪಡೆದುಕೊಂಡು ಬ್ಯಾಂಕ್ ಹಾಗೂ ಲೇವಾದಾರರನ್ನು ಕರೆಸಿ ಮಾತನಾಡುವುದಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಮಹಿಳೆಯರಿಗೆ ಸಮಾಧಾನ ಮಾಡಿ ಕಳುಹಿಸಿದರು. ಈ ವೇಳೆ ರೇಯಾನ್, ಮಹಿಬೂಬಿ, ತಾರಾ ಇಮಾಂಬಿ, ಮಾಲಾ, ಖುರ್ಷಿದ್ ಬೇಗಂ, ಮೂಕಮ್ಮ, ಲಕ್ಷ್ಮಿ ಸೇರಿದಂತೆ ನೂರಾರು ಮಹಿಳೆಯರು ಶಾಸಕರನ್ನು ಭೇಟಿ ಮಾಡಿ ಸಾಲ ಕಟ್ಟಲು ಸಮಯಾವಕಾಶ ಕೊಡಿಸುವಂತೆ ಕಣ್ಣೀರಿಟ್ಟರು. ಎಲ್ಲರಿಗೆ ಕಷ್ಟ, ಸ್ವಸಹಾಯ ಗುಂಪುಲಿದ್ದ ಎಲ್ಲರಿಗೆ ಕಷ್ಟ ಆಗಿದೆ ರೀ. ಇವರೆಲ್ಲರಿಗೆ ಅದೇ ಪ್ರಾಬ್ಲಮ್ ಆಗೈತೆ ರೀ. ಎಲ್ಲರಿಗೆ ಬ್ಯಾಂಕ್ನವ್ರು ಬಂದು ಭಾಳ ಕಿರುಕುಳ ಕೊಡ್ತಾರೆ. ಮುಂಜಾನೆ 7 ಗಂಟೆಲಿದ್ದ ರಾತ್ರಿ 10 ಗಂಟೆ ತನಕ ನಿಂದಿರ್ತಾರೆ. ಹೆಂಗಾದ್ರೂ ಮಾಡಿ ಕಟ್ಟಲೇಬೇಕಮ್ಮ, ನೀವು ಸತ್ತಾದ್ರೂ ಚಿಂತಿಲ್ಲ, ಕಟ್ಟಲೇಬೇಕು. ನಮಗೆ ರೊಕ್ಕ ನಮ್ಗೆ ಬೇಕು, ನೀವು ತೊಗೊಳಾಗ ನಿಮಗೆ ಯಾರೂ ಇದ್ದಿಲ್ಲ ನಮ್ಮ, ಈಗ ಕಟ್ಟಲೇಬೇಕಂತ ನಿಂದಿರ್ತಾರೆ. ಭಾಳ ಕಿರುಕುಳ, ಈಗ ಅಂಗಡಿ ಎಲ್ಲ ಕಿತ್ತಿ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತ್ರಿ ನಮಗೆ. ಹಿಂಗೆಲ್ಲ ಪ್ರಾಬ್ಲಮ್ ಆದದಕ್ಕೆ ಎಲ್ಲರೂ ಹೆಣ್ಮಕ್ಳು ಇಲ್ಲಿ ಸರ್ದಲ್ಲಿ ಬಂದೀವಿ ನಾವು. ಪ್ರಾಬ್ಲಮ್ ಎಷ್ಟು ತೊಗೊಂಡ್ರಮ್ಮ ದುಡ್ಡು? ನಾವು ಒಂದು 40,000 50,000 ಹಿಂಗೈತ್ರಿ ಸರ್ ನಮ್ಮದು ತೊಗೊಳೋದು. ಈಗ ಅವಾಗ ವರ್ಷ ಆಗ್ಬಿಟ್ಟೈತ್ರಿ. 23 ಕೊಟ್ಟಿದ್ದು 24 25 ಮುಟ್ತೈತ್ರಿ. ಈಗ ಸ್ವಲ್ಪ ಅದಾವ, ನಮಗೆ ಆಗೋಲ್ತ ಅಂತ ಹೇಳ್ರಿ ಅವ್ರು ಕೇಳಕ್ಕೆ ಕುಂತಿಲ್ರಿ. ನಮ್ಗೆ ಭಾಳನೇ ಜಾಸ್ತಿ ಕಿರುಕುಳ ಮಾಡಕ್ಕೆ ಕುಂತ್ಬಿಟ್ಟಾರ್ರಿ ನಮಗೆ. ಯಾವ ಬ್ಯಾಂಕ್? LNT, ಮೈಕ್ರೋ ಫೈನಾನ್ಸ್, ಇಂಟ್ರಿಟೆಡ್, RBL, ರತ್ನಾಕರ್, ಬೆಲ್ಲಿ ಸ್ಟಾರ್, ಗ್ರಾಮನಕೂಟ, ಗ್ರಾಮಶಕ್ತಿ, ಆಶೀರ್ವಾದ್, ಇದು ಸ್ಪಂದನ, IDFC ಇವೆಲ್ಲ ಭಾಳ ಇದು ಮಾಡಕ್ಕೆ ಕುಂತ್ಬಿಟ್ಟಾರ್ರಿ ನಮಗೆ. ಚೈತನ್ಯ, ಬ್ರಹ್ಮರಾಂಬ, ಉಜ್ಜೀವನ್, ಮಂಜುನಾಥ್ ಇವು ಎಲ್ಲ ರೀ ಭಾಳ ಅಂದ್ರೆ ಮೈಕ್ರೋ ಫೈನಾನ್ಸ್ ಭಾಳ ಕಿರುಕುಳ ಕೊಡಕ್ಕೆ ಕುಂತ್ಬಿಟ್ಟಾರ್ರಿ ನಮಗೆ ಟೈಮ್ ಕೊಡಂದ್ರೆ ಕೊಡಕ್ಕೆ ಕುಂತಿಲ್ರಿ ಅವರು. ಇಲ್ಲಮ್ಮ ನೀವು ಕಟ್ಟಲೇಬೇಕು, ಮನ್ಯಾಗ ಗಂಡ್ಮಕ್ಳು ಇರ್ತಾರ, ಇಲ್ಲ ಮರ್ಯಾದೆ ಇಲ್ದಂಗೆ ಒಂಟಕ್ಷರಲ್ಲೇ ಮಾತಾಡ್ತಾರ್ರಿ ಹೆಣ್ಮಕ್ಳಿಗೆ ಬಂದು. ಒಂದು ಸ್ವಲ್ಪನ ರೆಸ್ಪೆಕ್ಟ್ ಕೊಡೋದಿಲ್ರಿ ನಮಗೆ, ಹಂಗೆ ಮಾತಾಡ್ತೀರಿ ನಮಗೆ. ಸಿಟಿ ಮಾರ್ಚೆಂಡ್, ಅಂಬಾದೇವಿ ಅವರೆಲ್ಲ ರೀ ಬಂದು ನಾವು ಸ್ವಲ್ಪ ಒಂದು ವಾರ ಬಿಟ್ಟಂದ್ರೆ ಡ್ಯೂ ಆಗ್ತಾರ್ರಿ, ಅದಕ್ಕೆ ಡಬಲ್ ಬಡ್ಡಿ ಹಾಕ್ತಾರ್ರಿ ನಮಗೆ. ಈಗೇನು ಟೈಮ್ ಕೊಡಂತ ಕೇಳಕೈತ್ರ ಸರ್? ಆದರೆ ಮಾಫಿ ಆಗ್ಬೇಕ್ರಿ ಸರ್, ಇಲ್ಲಾಂದ್ರೆ ಟೈಮ್ ಕೊಟ್ರೆ 2 ವರ್ಷ ಹಿಂಗೆ ಟೈಮ್ ಬೇಕ್ರಿ ಸರ್ ನಮಗೆ. ಅದು ಟೈಮ್ ಕೊಟ್ರು ಬಡ್ಡಿ ಕಟ್ಟೋದಿಲ್ರಿ ನಾವು, ಇಂಟ್ರೆಸ್ಟ್ ಒಟ್ಟು ₹1 ಕಟ್ಟೋದಿಲ್ರಿ ನಾವು. ನಮ್ದು ಗಂಟೆ ಎಷ್ಟಿರ್ತದೆ ಅಷ್ಟೇ ರೀ ಸರ್ ನಾವು. ತಹಸೀಲ್ದಾರ್ ಕಚೇರಿಯಲ್ಲಿ ಬುಧವಾರದಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಭೂ ಸುರಕ್ಷಾ ಯೋಜನೆಯಡಿಯಲ್ಲಿ ರೆಕಾರ್ಡ್ ರೂಮ್ ಡಿಜಿಟೈಸೇಷನ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಈ ಯೋಜನೆಯಿಂದ ರೆಕಾರ್ಡ್ಗಳು ಇನ್ನು ಮುಂದೆ ಸುರಕ್ಷಿತ ಹಾಗೂ ತಕ್ಷಣದಲ್ಲೇ ಸಿಗುತ್ತವೆ ಎಂದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ದಾಖಲೆಗಳನ್ನು ಸುರಕ್ಷಿತವಾಗಿ ಕಾಪಾಡಲು ವ್ಯವಸ್ಥೆ ಇರಲಿಲ್ಲ. ರಾಜ್ಯ ಸರ್ಕಾರ ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾಡಿನ ಜನತೆಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಈ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಎಲ್ಲ ದಾಖಲೆಗಳು ಕೂಡ ಡಿಜಿಟಲೈಸೇಷನ್ ಆಗುವುದರಿಂದ ಜನತೆಯ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಜನರು ಬಯಸಿದಾಗ
ತಕ್ಷಣವೇ ದಾಖಲಾತಿ ಪರಿಶೀಲನೆಗೆ ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಎಲ್ಲ ದಾಖಲೆಗಳನ್ನು ಡಿಜಿಟಲೈಸೇಷನ್ ಮಾಡಿ ಅದಕ್ಕೆ ಸುರಕ್ಷತೆಗಾಗಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಹೆಸರು ಭೂ ಸುರಕ್ಷಾ ಯೋಜನೆ. ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಏಕೀಕರಣ ಆದ ನಂತರ ದಾಖಲೆಗಳನ್ನು ಸುರಕ್ಷತೆಯಾಗಿ ಇಟ್ಟುಕೊಳ್ಳಲು ಯಾವುದೇ ವ್ಯವಸ್ಥೆ ಇದ್ದಿಲ್ಲ. ರಾಜ್ಯ ಸರ್ಕಾರ ಮತ್ತು ನಮ್ಮ ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಬಹಳಷ್ಟು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಬದಲಾವಣೆಗಳನ್ನು ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ. ನಂತರ ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ ಮಾತನಾಡಿ, ಈ ಡಿಜಿಟಲೈಸೇಷನ್ ಅಡಿಯಲ್ಲಿ ಸುಮಾರು 10,20,000 ಪುಟಗಳು, 30,000 ಕಡತಗಳು ಇನ್ನೂ 6 ತಿಂಗಳ ಒಳಗಾಗಿ ಅಪ್ಲೋಡ್ ಮಾಡುವ ಗುರಿ ಹೊಂದಿದ್ದು ಸಂಪೂರ್ಣ ಜನರಿಗೆ ದಾಖಲಾತಿಗಳು ಸುಲಭವಾಗಿ ದೊರೆಯಲು ಅನುಕೂಲವಾಗಲಿದೆ ಎಂದರು. ಗುರಿ ಏನಂತಂದರೆ ಟೋಟಲ್ ಎಲ್ಲ ಸ್ಕ್ಯಾನ್ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿ ಸಾಫ್ಟ್ವೇರ್ ರೆಡಿ ಆಗಿದೆ. ಆಕ್ಸೆಸಿಬಿಲಿಟಿ ಪಬ್ಲಿಕ್ಗೆ ಕೊಡ್ಬೋದು. ಮುಂದಿನ ಗುರಿ ಸುಮಾರು ನಮ್ಮ ತಾಲೂಕಲ್ಲಿ 10 ಲಕ್ಷ ಪೇಜಸ್ಗಳು ಸ್ಕ್ಯಾನ್ ಆಗ್ತವೆ. ನಮ್ಮ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಡೆಡ್ಲೈನು. 10 ಲಕ್ಷ ಪೇಜಸ್ಗಳು ಸರ್ ಹೇಳಿದ 30,000 ಕಡತಗಳು ರಿಜಿಸ್ಟರ್ ಏನಾದರೂ 3,700 ರಿಜಿಸ್ಟರ್ಸ್ಗಳು 3,700 ರಿಜಿಸ್ಟರ್ ವಹಿಗಳು ಪ್ಲಸ್ ಪುಟಗಳ ಲೆಕ್ಕದಲ್ಲಿ ಹೇಳಿದ್ರೆ ಅಂದಾಜು 10 ಲಕ್ಷ ಒಂದು 20,000 10,20,000 ಪುಟಗಳ ಸ್ಕ್ಯಾನ್ ಮಾಡಬೇಕು. ನಾವು 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಮ್ಮ ಕಾಲಾವಧಿ. ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀವಿ. ಸರ್ ಹೇಳಿದ್ರೆ ಕಂದಾಯ ಸಚಿವರು ಬಂದ ಮೇಲೆ ಟೋಟಲ್ ಕಂದಾಯ ಇಲಾಖೆಗೆ ನಾವೀನ್ಯತೆ ಸ್ಪರ್ಶ ಬಂದಿದೆ ತಪ್ಪಲ್ಲ. ಯಾಕಂದರೆ ಸರ್ಕಾರಿ ರಚನೆ ಮಾಡೋ ನಿಟ್ಟಿನಲ್ಲಿ ಲ್ಯಾಂಡ್ ಬೀಟ್ ಅಂತ ಲಾಂಚ್ ಮಾಡಿದ್ವಿ. ಲ್ಯಾಂಡ್ ಬೀಟ್ ಆ್ಯಪ್ ಮುಖಾಂತರ ಎಂಟೈರ್ ಗೌರ್ಮೆಂಟ್ ಲ್ಯಾಂಡ್ಗಳೆಲ್ಲವೂ ಜಿಯೋ ಟ್ಯಾಗಿಂಗ್ ಮಾಡಿಟ್ಟಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಆಗಿ ಆಧಾರ್ ಲಿಂಕ್ ಮಾಡಿದ್ವಿ. ಎಲ್ಲ ಮಹಿಳೆಗಳಲ್ಲೂ ಮತ್ತು ಆ್ಯಪಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಗೌರ್ಮೆಂಟ್ ಲ್ಯಾಂಡ್ ಅದನ್ನು ನಮ್ಮ VAಗಳು ಆ ಸರ್ಕಾರಿ ಲ್ಯಾಂಡ್ ರೌಂಡ್ ಆಗಿ ಬಂದ್ಬಿಟ್ಟು ಆಟೋಮೆಟಿಕ್ಲಿ ಜಿಯೋ ಟ್ಯಾಗ್ ಆಗುತ್ತೆ. ಜಿಯೋ ಟ್ಯಾಗ್ ಆಗಿ ಅದಕ್ಕೊಂದು ಇದು ಕ್ರಿಯೇಟ್ ಆಗುತ್ತೆ. ಐಡೆಂಟಿಫಿಕೇಶನ್ ಮಾಡೋಕ್ಕೆ ಈಜಿ ಆಗುತ್ತೆ. ಡಿಜಿಟಲ್ ಫೆನ್ಸಿಂಗ್ ಕ್ರಿಯೇಟ್ ಆಗುತ್ತೆ. ಸರ್ಕಾರಿ ಜಾಗವನ್ನು ಅಳಿಯನಿಗೆ ದಾನ ಕೊಟ್ಟು ಮಗಳ ಮದುವೆ ಮಾಡಿದ ಆಶ್ಚರ್ಯ ಪ್ರಸಂಗ ನಗರದಲ್ಲಿ ನಡೆದ ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ. ನಗರದ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಮತ್ತು ನೀರಾವರಿ ಇಲಾಖೆಯ ಅಕ್ಕಪಕ್ಕದಲ್ಲಿ ಖಾಲಿ ಇರುವ ಜಾಗದಲ್ಲಿ ಜನರು ಶೆಡ್ ಹಾಗೂ ಹೋಟೆಲ್ ಅಂಗಡಿಗಳನ್ನು ಇಟ್ಟುಕೊಂಡು ಸುಮಾರು ವರ್ಷಗಳಿಂದ ಜೀವನ ನಡೆಸುತ್ತಿದ್ದಾರೆ. ರಸ್ತೆಯ ಅಕ್ಕಪಕ್ಕದ ರಸ್ತೆ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿದ್ದರು. ಇದರಿಂದ ಪಾದಚಾರಿಗಳಿಗೆ ತೊಂದರೆಯಾಗಿ ಅಪಘಾತಗಳು ಸಂಭವಿಸಿ ಸಾಕಷ್ಟು ಸಾವು ನೋವುಗಳನ್ನು ಕಂಡು ಬಂದ ಕಾರಣ ರಸ್ತೆ ಬದಿ ಅತಿಕ್ರಮಣ ಮಾಡಿಕೊಂಡ ಜಾಗವನ್ನು ತೆರವು ಮಾಡುವಂತೆ ನಗರದ ಹಿರಿಯ ವಕೀಲರಾದ DH ಕಲ್ಮಠ್ ಮಾನವ ಹಕ್ಕು ಆಯೋಗ ಹಾಗೂ ರಾಜ್ಯ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದರು. ರಸ್ತೆ ಬದಿಯ ಅತಿಕ್ರಮಣ ಮಾಡಿಕೊಂಡ ಜಾಗವನ್ನು ನ್ಯಾಯಾಲಯದ ಆದೇಶದ ಪ್ರಕಾರ ಜಿಲ್ಲಾಡಳಿತ, ತಾಲೂಕಾಡಳಿತ, ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದ್ದರು. ಇದರಿಂದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಾಕಷ್ಟು ವಿರೋಧವೂ ಎದುರಿಸಬೇಕಾಯಿತು. ನಗರದ ಗಂಗಾವತಿ ರಸ್ತೆಯ ಗಂಗಾನಗರ ಸೇರಿದಂತೆ ಇನ್ನಿತರೆ ಕಡೆ ನೀರಾವರಿ ಇಲಾಖೆಯ ಕಾಲುವೆಯ ಅಕ್ಕಪಕ್ಕದಲ್ಲಿ ನಿವೇಶನ ರಹಿತ ಬಡವರು ಸೂರು ಇಲ್ಲದ ಕಾರಣ ಕಾಲುವೆ ಪಕ್ಕದಲ್ಲಿ ಖಾಲಿ ಇರುವ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ನಮಗೆ ನಿವೇಶನ ಕೊಡುವಂತೆ ಹಲವಾರು ಸಲ ನಗರಸಭೆಗೆ ಮತ್ತು ಶಾಸಕರಿಗೆ ಮನವಿ ಪತ್ರ ಸಹ ನೀಡಿದ್ದಾರೆ. ಕಾಲುವೆ ಪಕ್ಕದಲ್ಲಿ ಬಡ ಕೃಷಿ ಕೂಲಿಕಾರರು ಗುಡಿಸಲು ಹಾಕಿಕೊಂಡಿದ್ದು, ಇನ್ನು ಕೆಲವರು 2-3 ಜಾಗವನ್ನು ಹಿಡಿದು ಗುಡಿಸಲು ಹಾಕಿಕೊಂಡಿದ್ದು, ಮಗಳ ಮದುವೆ ಮಾಡಲು ಅಳಿಯನಿಗೆ ವರದಕ್ಷಿಣೆ ಕೊಡಲು ಆಗದೇ ಇರುವುದರಿಂದ ತಾವು ಹಿಡಿದುಕೊಂಡಿದ್ದ 2 ಜಾಗದಲ್ಲಿ ಒಂದು ಸರ್ಕಾರಿ ಕಾಲುವೆ ಜಾಗವನ್ನು ಅಳಿಯನಿಗೆ ವರದಕ್ಷಿಣೆ ರೂಪದಲ್ಲಿ ದಾನ ನೀಡುವ ಮೂಲಕ ಮಗಳ ಮದುವೆ ಮಾಡಿದ ಪುಣ್ಯಾತ್ಮ ತಂದೆಯ ಕತೆ ಇದು. ಈಗ ರಸ್ತೆ ರಿಪೇರಿ ಮಾಡುವ ಸಲುವಾಗಿ ಹಣ ಬಿಡುಗಡೆಯಾಗಿದೆ. ಇದರಿಂದ ರಸ್ತೆ ಅಗಲ ಮಾಡುವುದು ಅನಿವಾರ್ಯವಾದ ಕಾರಣ ಕಾಲುವೆ ಪಕ್ಕದಲ್ಲಿರುವ ಗುಡಿಸಲು ತೆಗೆಯಲು ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ರಸ್ತೆ ಕಾಮಗಾರಿ ಮಾಡುವ ಗುತ್ತಿಗೆದಾರರು ಗುಡಿಸಲು ತೆರವಿಗೆ ಸಮಯಾವಕಾಶ ನೀಡಿದ ಕಾರಣ ಸರ್ಕಾರಿ ಕಾಲುವೆ ಜಾಗವನ್ನು ಖರೀದಿ ಮಾಡಿದ ಹಾಗೂ ಲೀಜ್ಗೆ ಹಾಕಿಕೊಂಡವರು ಪರದಾಡುವಂತಾಗಿದೆ. ಇಲ್ಲಿ ಇಸ್ಕೊಂಡವ ಇರಭದ್ರ, ಕೊಟ್ಟವ ಕೋಡಂಗಿ ಎನ್ನುವಂತಾಗಿದೆ. ಇಂದು ಭಾರತ ಸರ್ಕಾರದ ಕೃಷಿ ಸಂಶೋಧನಾ ಸಂಸ್ಥೆ ಹೈದರಾಬಾದ್, ಕೃಷಿ ವಿಜ್ಞಾನಿಗಳ ತಂಡ ಸಿದ್ದನೂರು, ಗೊರೆಬಾಳ್ ಹಾಗೂ ಅಂಚಿನಾಳ ಕ್ಯಾಂಪ್ ರೈತರ ಹೊಲಗಳಿಗೆ ಭೇಟಿ ನೀಡಿ ಭತ್ತದಲ್ಲಿ ಕಣೆ ನೊಣದ ಬಾಧೆಯ ತೀವ್ರತೆ ಕುರಿತು ಪರಿಶೀಲಿಸಿದರು.
ಇಂದು ಬುಧವಾರದಂದು ಭಾರತ ಸರ್ಕಾರದ ಕೃಷಿ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಕೃಷಿ ವಿಜ್ಞಾನಿಗಳ ತಂಡ ಸಿಂಧನೂರಿನ ಗೊರೆಬಾಳ್ ಹಾಗೂ ಅಂಚಿನಾಳ್ ಕ್ಯಾಂಪಿನ ರೈತರ ಹೊಲಗಳಿಗೆ ಭೇಟಿ ನೀಡಿ ಭತ್ತದಲ್ಲಿ ಕಣೆನೊಣದ ಬಾಧೆಯ ತೀವ್ರತೆಯನ್ನು ಪರಿಶೀಲಿಸಿ ರೈತರಿಗೆ ಪಾಲನೆ ಮಾಡಬೇಕಾದ ಅಂಶಗಳನ್ನು ಸೂಚಿಸಿ ಮಾರ್ಗದರ್ಶನ ನೀಡಿದರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಪತ್ರಕರ್ತರೊಂದಿಗೆ ಸಮಾಲೋಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯ ಕೀಟನಾಶಕ ತಜ್ಞ ಡಾಕ್ಟರ್ ಸುಜಯ್ ಮುರಳಿ, ತಳಿ ತಜ್ಞ ಡಾಕ್ಟರ್ ಮಹಂತೇಶ್ ಶಿವಯೋಗಿ, ಸಹಾಯಕ ಕೃಷಿ ನಿರ್ದೇಶಕರು ಶ್ರೀ ಎನ್ ನಜೀರ್ ಅಹಮದ್, ಕೃಷಿ ಅಧಿಕಾರಿ ಬಸವರೆಡ್ಡಿ ಹಾಜರಿದ್ದರು. ತಾಲೂಕಿನ ಹಂಚಿನಾಳ ಕ್ಯಾಂಪಿನಲ್ಲಿ ಕೃಷಿ ಇಲಾಖೆ ಹಾಗೂ FMC ಕಂಪನಿ ಸಹಭಾಗಿತ್ವದಡಿಯಲ್ಲಿ ಕಣೆನೊಣ ಕೀಟ ಬಾಧೆ ನಿವಾರಣೆ ಕುರಿತು ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಕಣೆನೊಣ ಕೀಟ ಹರಡುವ ಕುರಿತು ಹಾಗೂ ಅದನ್ನು ತಡೆಗಟ್ಟಲು ಬೇಕಾದ ಕ್ರಮಗಳ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸಿ ಇನ್ನಿತರೆ ಕೃಷಿ ಚಟುವಟಿಕೆಯ ಅಭಿವೃದ್ಧಿಗೆ ಪೂರಕವಾಗುವ ಅಂಶಗಳನ್ನು ಚರ್ಚಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಲಿಂಗಸೂಗೂರು ಉಪ ಕೃಷಿ ನಿರ್ದೇಶಕರಾದ ನಹೀಂ ಹುಸೇನ್, ದಡೆಸೂಗೂರು ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಚಂದ್ರನಾಯಕ್ ಹಾಗೂ ಮಲ್ಲಿಕಾರ್ಜುನ್, ಸುಬ್ರಹ್ಮಣ್ಯ ಟ್ರೇಡರ್ಸ್ ಮಾಲೀಕರಾದ ಶಂಬಣ್ಣ ಸಾಹುಕಾರ್, ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್, MFC ಕಂಪನಿಯ ಪ್ರತಿನಿಧಿಗಳಾದ ವೀರನಗೌಡ ಸೇರಿದಂತೆ అనేకರು ఈ విచార సంకిరణದಲ್ಲಿ ఉపస్థితరిద్ದರು. మీకు గాలి ఉంటుంది ఈ ఉల్లికోడు, కానీ ఇక్కడ కన్నం ఉందనుకోండి బయటకు వచ్చేస్తుంది. కానీ ఇప్పుడు మా ఫ్రెండ్స్ ఇప్పుడు చెప్పింది ఏంటంటే ఇందులో కూడా పరాన్నజీవులు ఉన్నాయి, ఆ ప్యూపల్ పారాసైట్స్ ఉంటాయి. ఇది పెరిగే కొద్దీ పరాన్నజీవులు కూడా పెరుగుతాయి. కాబట్టి పరాన్నజీవులు ఉన్నప్పుడు గాలి ఉంటుంది, కానీ మీరు ఇన్సెక్టిసైడ్ వేయకలేదు. ఎందుకంటే పారాసిటైజేషన్ అది దాని పని అది చేసుకుంటుంది నేచర్లో. అందుకని మీరు ఇన్సెక్టిసైడ్ వేసి చంపక్కలు, అప్పుడు స్పైడర్స్ అన్నీ కూడా పోతాయి. అందుకని ఇప్పుడు పరిస్థితి ఇక్కడ మీ పొలంలో ఈ పురుగు ఇక్కడ ఉందా, లార్వా లాగా ఉందా, ఈ గొట్టం లోపల ఉందా, గొట్టం నుంచి బయటకు వెళ్ళిపోయిందా, అగ్రికల్చర్ కట్ చేసి ఇల్లు అయితే ಅಂತ ಕೇಳಕಚ್ಚಾರ పురుగు అందుకని మీరు గ్రాన్యూల్స్ వేసుకోండి. ఇంకొకటి యూరియా వేయకండి. ఇప్పుడు ఎవరు యూరియా వేయకుండా ముందు ఒక పొటాష్ మెయిన్ ఫీల్డ్ లో 10 kg per hectare పొటాష్ వేసుకోండి. కార్బోఫ్యూరాన్ 3 kg వేస్తే దాన్ని మళ్ళీ రిపీట్ చేయదు. ఫిప్రోనిల్ అయినా కార్టాపెన్ వేసుకోండి. గ్రాన్యూల్స్ ఇది ఏంటంటే ఈ పిలకల దశ ఉన్నంత వరకు 2-3 దఫాలు గ్రాన్యూల్స్ రిపీట్ చేసుకోండి 15 రోజులకు ఒకసారి. ఏది ఒక గ్రాన్యూల్లో సేమ్ వేయకండి. ఈ డీజిల్స్ పోసి అవన్నీ చేయకండి. మీరు పరాన్నజీవులు చూసుకోండి. పరాన్నజీవులు ఎక్కువ ఉంటే మీరు కింద పిలక ఉంటుంది, కానీ ఇది యాక్టివా లేకపోతే ఫ్రెష్ పిలక లేదా ఇది ఫ్రెష్ కన్నా ఉంది ఇందులో. మీరు ఇది చూసి భయపడతారు. ఆల్రెడీ పురుగు వెళ్ళిపోయింది, అది ఎక్కడో. ತೆಲಂಗಾಣ ರಾಜ್ಯದ ಮಹಬೂಬ್ ನಗರ ಜಿಲ್ಲೆಯ ದೇವರಕದ್ರ ಮಂಡಲದ ಗೋಪಾಲ್ಪುರಂ ಬಳಿ ಮಂಗಳವಾರ ಮಹಬೂಬ್ ನಗರ ರಾಯಚೂರು 167ನೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರ್ಟಿಗಾ ಕಾರ್ ಮತ್ತು ಟಿಪ್ಪರ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಲಿಂಗಸೂರು ತಾಲೂಕಾ ಪ್ರಜಾವಾಣಿ ವರದಿಗಾರ ಬಸವರಾಜ್ ನಂದಿಕಲ್ಲುಮಠ ಸೇರಿ 2 ಸ್ಥಳದಲ್ಲಿಯೇ ಮೃತಪಟ್ಟು 4 ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ. ಗಾಯಾಳುಗಳನ್ನು ಮೆಹಬೂಬ್ ನಗರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಲಿಂಗಸೂರು ನಿವಾಸಿಗಳಾದ 6 ಮಂದಿ ಕೋಲನಪಾಕಕ್ಕೆ ತೆರಳಿ ಹಿಂದಿರುಗುವಾಗ ಈ ಘಟನೆ ಸಂಭವಿಸಿದೆ. ಎರ್ಟಿಗಾ ಕಾರು ಓವರ್ಟೇಕ್ ಮಾಡುವಾಗ ಅತಿ ವೇಗ ಡ್ರೈವ್ ಮಾಡುತ್ತಿದ್ದು ಈ ಅಪಘಾತಕ್ಕೆ ಕಾರಣ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಪಘಾತದಲ್ಲಿ ಚಿನ್ನಯ್ಯ ತಾತ, ಮಲ್ಲಿಕಾರ್ಜುನ್, ಭಗವಾನ್, ಅಮರೇಶ್ ಮತ್ತು ಮಲ್ಲಣ್ಣ ಅವರಿಗೆ ಗಂಭೀರ ಗಾಯಗಳಾಗಿವೆ. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಇಂದು ಲಿಂಗಸೂರಿನಲ್ಲಿ ಬಸವರಾಜ ನಂದಿಕೋಲ್ಮಠ್ ಅವರ ಅಂತ್ಯಕ್ರಿಯೆ ನಡೆಯುತ್ತಿದೆ ಎನ್ನುವ ಮಾಹಿತಿಯೂ ಇದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿ ಹಣಕಾಸು ಲೇವಾದಾರರ ಕಿರುಕುಳ ತಪ್ಪಿಸಲು ಮಹಿಳೆಯರಿಂದ ಶಾಸಕರಿಗೆ ಮನವಿ. ಭೂ ಸುರಕ್ಷಾ ಯೋಜನೆಗೆ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಂದ ಚಾಲನೆ. ಸರ್ಕಾರಿ ಜಾಗವನ್ನು ಅಳಿಯನಿಗೆ ದಾನ ನೀಡಿ ಮಗಳ ಮದುವೆ ಮಾಡಿದ ತಂದೆ. ಕೃಷಿ ವಿಜ್ಞಾನಿಗಳ ತಂಡ ಸಿಂಧನೂರಿನ ಗೊರೆಬಾಳ ಹಾಗೂ ಅಂಚಿನಾಳ ಕ್ಯಾಂಪಿನ ರೈತರ ಹೊಲಗಳಿಗೆ ಭೇಟಿ. ಭೀಕರ ರಸ್ತೆ ಅಪಘಾತ, ವರದಿಗಾರ BA ನಂದಿಕೋಲ್ಮಠ್ ನಿಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.